ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಚಾನಲ್ನ ಯೂಟ್ಯೂಬ್ ಲೋಗೋ ಹೇಗೆ ಮಾಡೋದು ಅಂತ ಎಲ್ಲ ನೋಡ್ಕೊಳ್ಳೋಣ ಬನ್ನಿ. ಫಸ್ಟ್ ಒಂದು ಶಾರ್ಟ್ನ ಮಾಡ್ಕೊಂಡಿದ್ದೀನಿ, ಹೇಗೆ ಮಾಡೋದು ಹೇಗೆ ಇಲ್ಲ ಅಂತ ಶಾರ್ಟಾಗಿ ನೋಡ್ಕೊಂಬಿಡಿ. ಆಮೇಲೆ ನೆಕ್ಸ್ಟ್ ಬ್ರೀಫ್ ಇಂಟ್ರಡಕ್ಷನ್ ಕೊಡ್ತಾ ಹೋಗ್ತೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಪ್ಲೇಸ್ಟೋರಿಗೆ ಹೋಗ್ತಾ ಇದ್ದೀನಿ ನೋಡಿ. ಪ್ಲೇಸ್ಟೋರಿಗೆ ಹೋದೆ, ಹಾಗೆ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ನಮಗೆ ಬೇಕಾಗಿರೋ ಆ್ಯಪ್ ಪಿಕ್ಸೆಲ್ ಲ್ಯಾಬ್ ಅಂತ ಅದನ್ನು ಸರ್ಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಪಿಕ್ಸೆಲ್ ಲ್ಯಾಬ್ನ ಸರ್ಚ್ ಮಾಡಿಕೊಂಡೆ ನೋಡಿ. ನನ್ನ ಹತ್ರ ಫಸ್ಟೇ ಇದೆ. ಈಗ ಅದನ್ನು ಓಪನ್ ಮಾಡಿಕೊಂಡೆ. ಫಸ್ಟು ಸ್ಟಾರ್ಟಿಂಗ್ ಈ ಥರ ಬರುತ್ತೆ ನೋಡಿ. ಎಕ್ಸಾಂಪಲ್ ಇದು, ನಾನು ಹೇಗೆ ಮಾಡ್ತೀನಿ ಅನ್ನೋದು. ಅದನ್ನು ಡಿಲೀಟ್ ಮಾಡ್ಕೋತೀನಿ. ಈಗ ನೋಡಿ ಕೆಳಗಡೆ ಬರ್ತಾವಲ್ಲ ಆಪ್ಷನ್ಸು, ಇವೆಲ್ಲ ನೋಡಿ ಬ್ಯಾಕ್ಗ್ರೌಂಡ್ಸ್. ಇವು ನಿಮಗೆ ಯಾವ ಥರ ಬೇಕು ಆ ಥರ ಬ್ಯಾಕ್ಗ್ರೌಂಡ್ನ ನೀವು ಸೆಟ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವಾ, ತುಂಬ ಆಪ್ಷನ್ಸ್ಗಳಿವೆ. ಅದರಲ್ಲಿ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ನೋಡಿ. ಈಗ ನ್ಯೂ ಟೆಕ್ಸ್ಟ್ ಅಂತ ಇದೆಯಲ್ಲ, ಅದನ್ನು ನಾನು ಡಿಲೀಟ್ ಮಾಡ್ಕೋತೀನಿ. ಡಿಲೀಟ್ ಮಾಡಿಕೊಂಡೆ. ಆಮೇಲೆ ಪ್ಲಸ್ ಹತ್ರ ಹೋಗ್ಬಿಟ್ಟು ಶೇಪ್ಸಿಗೆ ಹೋಗಬೇಕು ನೋಡಿ. ಶೇಪ್ಸಿಗೆ ಹೋದಾಗ ಈ ಥರ ಬರುತ್ತೆ, ನಮಗೆ ಇದು ಬೇಡ. ಆಮೇಲೆ ಇಲ್ಲಿಗೆ ಹೋಗ್ಬಿಟ್ಟು ಸರ್ಕಲ್ನ ಕ್ಲಿಕ್ ಮಾಡ್ಕೋಬೇಕು ನೋಡಿ. ಸರ್ಕಲ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ಸೆಂಟ್ರಿಗೆ ನಾವು ಫುಲ್ಲು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಈಗ. ಆಮೇಲೆ ಕೆಳಗಡೆ ಹೋಗ್ಬಿಟ್ಟು ನಿಮಗೆ ಅದನ್ನು ಪೂರ್ತಿ ಮೈನಸಲ್ಲಿ ತೊಗೊಂಡ್ಬಿಡ್ಬೇಕು ನೋಡಿ. ಆಮೇಲೆ ನೋಡಿ ಮೈನಸಲ್ಲಿ ಇರೋದನ್ನು ನಾನು ಪೂರ್ತಿ ಸರ್ಕಲ್ನ ಬ್ಲ್ಯಾಕ್ ಕಲರಲ್ಲಿ ಎಷ್ಟು ಡಾರ್ಕ್ ಬೇಕೋ ಅಷ್ಟು ಡಾರ್ಕ್ನ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ನೋಡಿ ರೈಟ್ ಬಟನ್ನ ಕ್ಲಿಕ್ ಮಾಡಿಕೊಂಡೆ. ಸೆಟ್ ಆದಮೇಲೆ ನೋಡಿ ಪೂರ್ತಿ ಸೆಟ್ ಆಯಿತು ನೋಡಿ. ಇವಾಗ ನೋಡಿ ಪೂರ್ತಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ನನಗೆ ಬೇಕೋ ಹಾಗೆ. ನೆಕ್ಸ್ಟ್ ಇನ್ನೊಂದು ಸರ್ಕಲ್ನ ಹೇಗೆ ತಗೋಬೇಕು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ಅದೇ ಪ್ರೊಸೀಜರೇ ನೋಡಿ. ಇನ್ನೊಂದು ಸರ್ಕಲ್ನು ತೊಗೊಂಡೆ. ಈಗ ಅದನ್ನು ಸೆಂಟ್ರ್ ಒಳಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸರ್ಕಲಿಂದ ಇನ್ನೊಂದು ಸರ್ಕಲ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ನ ತೊಗೊಂಡು ಅದನ್ನು ಪೂರ್ತಿ ಮೈನಸಲ್ಲಿ ತೊಗೊಂಡಿದ್ದೀನಿ. ನೋಡಿ ಪೂರ್ತಿ ಅದನ್ನು ಸೆಂಟ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಿಮಗೆ ಮಧ್ಯದಲ್ಲಿರುವ ಸರ್ಕಲ್ ಎಷ್ಟು ಡಾರ್ಕ್ ಬೇಕೋ ಅಷ್ಟು ಡಾರ್ಕ್ನ ತೊಗೊಳ್ತಾ ಇದ್ದೀನಿ. ಈಗ ನೋಡಿ ಎಲ್ಲೂ ಅಳ್ಳಾಡದೇ ಇರೋ ಆ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ. ಲಾಕ್ ಮಾಡ್ಕೊಂಡಾಯ್ತು. ಈಗ ಎಲ್ಲೂ ಅಳ್ಳಾಡೋದಿಲ್ಲ, ಪೂರ್ತಿ ಹೇಗಿರುತ್ತೋ ಹಾಗೆ ಇರುತ್ತೆ ನೋಡಿ. ಈಗ ಲಾಕ್ ಮಾಡ್ಕೊಂಡಾಯ್ತು. ನೆಕ್ಸ್ಟು ನಮ್ಮ ಯೂಟ್ಯೂಬ್ ನೇಮ್ ಏನಿದೆ, ಲೋಗೋ ನೇಮ್ ಏನಿದೆ ಅನ್ನೋದನ್ನು ಟೈಪ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ನನ್ನ ಯೂಟ್ಯೂಬ್ ನೇಮ್ ಚೈತ್ರಾ ಬಳುತ್ತಿ ಅಲ್ವಾ. ಈಗ ಚೈತ್ರಾ ಬಳುತ್ತಿ ಯೂಟ್ಯೂಬ್ ಅನ್ನೋದನ್ನು ಟೈಪ್ ಮಾಡಿಕೊಂಡೆ. ಈಗ ಅದು ಪೂರ್ತಿ ಸಿಂಗಲ್ ಲೈನಲ್ಲಿ ಬರಬೇಕು ನೋಡಿ. ಆ ಥರ ಡ್ರ್ಯಾಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಎ ಒಳಗೆ ಹೋಗ್ಬಿಟ್ಟು ಡಬಲ್ ಟಿ ಅಂತ ಇರುತ್ತಲ್ವ, ನಿಮಗೆ ಎಷ್ಟು ಬೇಕು ಅಷ್ಟು ದೊಡ್ಡ ಅಕ್ಷರದೊಳಗೆ ಡ್ರ್ಯಾಗ್ ಮಾಡ್ಕೋಬೋದು ನೋಡಿ. ಕಲರ್ಸಲ್ಲಿ ಹೋಗ್ಬಿಟ್ಟು ನಿಮಗೆ ಯಾವ ಥರ ಬೇಕು ಆ ಥರ ಕಲರ್ಸ್ ಇವೆ, ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ಇಷ್ಟ ಬಂದಿದ್ದ ಕಲರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ. ನಾನು ಬ್ಲೂ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಬ್ಲೂ ಕಲರ್ನ ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಕಾಣ್ತಾ ಇದೆ ನೋಡಿ. ನಾನು ರೈಟ್ ಬಟನ್ನ ಕ್ಲಿಕ್ ಮಾಡಿದೆ. ಈಗ ಸ್ವಲ್ಪ ಫಾಂಟ್ ಸೈಜ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಡಾರ್ಕ್ ಆಗಿ ಕಾಣಲಿ ಅಂತ.
ನೋಡಿ ರೈಟ್ ಕ್ಲಿಕ್ ಮಾಡಿಕೊಂಡೆ. ಈಗ ನೋಡಿ ಅದಕ್ಕೆ ಒಂದು ಶೇಪ್ ಕೊಡಬೇಕಲ್ವಾ, ಅದಕ್ಕೆ ನಾನು ಪೂರ್ತಿ ಸರ್ಚ್ ಮಾಡ್ತಾ ಇದ್ದೀನಿ ನೋಡಿ. ಈಗ ನೋಡಿ ರೊಟೇಟ್ ಮಾಡ್ಬೋದು, ಹೇಗೆ ಬೇಕಾದರೂ ಮಾಡ್ಕೋಬೋದು. ಇವಾಗ ಹೇಗೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಎ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೆಟ್ ಮಾಡಿಕೊಂಡೆ. ಹಾಗೆ ನೋಡಿ ಇಲ್ಲಿ ಫಾಂಟ್ ಸೈಜಸ್ ಇದಾವಲ್ಲ, ನಿಮಗೆ ಯಾವ ಬೇಕಾದರೂ ಡಿಸೈನ್ನ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದ್ದಾವೆ, ನಿಮಗೆ ಯಾವುದು ಇಷ್ಟ ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದ್ದಾವೆ, ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು ನೀವು. ನಾನು ಈ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ ಯೂಟ್ಯೂಬ್ ಲೋಗೋನ. ಟ್ರೈ ಮಾಡಿ ನೀವು ಕೂಡ ಒಂದ್ಸರಿ. ನೋಡಿ ಈಗ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ಆ್ಯರೋ ಮಾರ್ಕ್ ಶೇಪ್, ಈಗ ಸರ್ಕಲ್ ಆ್ಯರೋ ಮಾರ್ಕ್ಗಳಾಗಿದೆ ಅಲ್ವಾ ಯು ಶೇಪಲ್ಲಿ. ಈಗ ನಾನು ಯು ಶೇಪ್ನ ಕ್ಲಿಕ್ ಮಾಡ್ಕೊಳ್ತೀನಿ ನೋಡಿ. ಈಗ ನೋಡಿ ಬಂತು ಶೇಪು, ಅದಕ್ಕೆ ನಾನೀಗ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ ಫುಲ್ಲು ನಿಮಗೆ ಯಾವ ಥರ ಬೇಕು ಆ ಥರ ಶೇಪ್ ಒಳಗೆ ಮಾಡ್ಕೋಬೋದು. ಬಟ್ ಈ ಸರ್ಕಲ್ ಈಗ ಆ್ಯರೋ ಮಾರ್ಕಲ್ಲಿ ಇದೆ ಅಲ್ವಾ, ಹಾಗಾಗಿ ನಾನು ಆ್ಯರೋ ಮಾರ್ಕ್ನ ಸೆಟ್ ಮಾಡ್ಕೊಳ್ತೀನಿ ನೋಡಿ. ನೋಡಿ ಎಲ್ಲನೂ ಟ್ರೈ ಮಾಡ್ತಾ ಇದ್ದೀನಿ, ಯಾವ ಥರ ಅಡ್ಜಸ್ಟ್ ಆಗುತ್ತೆ ಯಾವ ಥರ ಇಲ್ಲ ಅನ್ನೋದನ್ನು. ನೋಡಿ ನಾನು ಫೈನಲಿ ಈಗ ಆ್ಯರೋ ಮಾರ್ಕ್ನ ತೊಗೊಂಡಿದ್ದೀನಿ. ಈಗ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಅಂತ. ನೋಡಿ ಹೇಗೆ ಅಂತ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಪೂರ್ತಿ ಮೇಲ್ಗಡೆ ಸರ್ಕಲ್ ಒಳಗೆ ಮಧ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಡ್ರ್ಯಾಗ್ ಮಾಡ್ಕೊಂಡ್ಬಿಟ್ಟು. ಪೂರ್ತಿ ಸೆಂಟ್ರಲ್ಲಿ ಕರೆಕ್ಟಾಗಿ ಕೂಡಬೇಕು, ಅದು ಅಲ್ಲಿ ತನಕ ನೀವು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ. ನೋಡಿ ನಾನೀಗ ರೈಟ್ ಕ್ಲಿಕ್ ಮಾಡಿಕೊಂಡೆ. ಈಗ ಮೇಲ್ಗಡೆ ಆಯಿತು ಅಲ್ವಾ, ಅದನ್ನೇ ಕಾಪಿ ಪೇಸ್ಟ್ ಮಾಡ್ಕೋಬೇಕು ನೋಡಿ. ಕಾಪಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಅದನ್ನು ಕೂಡ ಕೆಳಗಡೆ. ಈಗ ನೋಡಿ ಬಂತು ನೋಡಿ, ಇನ್ನೊಂದು ಬಂತು. ಅದನ್ನೀಗ ಕೆಳಗಡೆನ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ. ಬಂತು ನೋಡಿ, ಕಾಪಿ ಪೇಸ್ಟ್ ಮಾಡಿಕೊಂಡೆ ನಾನೀಗ. ಕೆಳಗಡೆ ಡ್ರ್ಯಾಗ್ ಮಾಡ್ಕೋಬೇಕು ಈಗ ಕೆಳಗಡೆ ಪೂರ್ತಿ. ಈಗ ಕೆಳಗಡೆ ಸರ್ಕಲ್ ಖಾಲಿ ಇದೆ ಅಲ್ವಾ, ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ. ಈಗ ನೋಡಿ ಬಂತು ನೋಡಿ, ಕೆಳಗಡೆ ಅಡ್ಜಸ್ಟ್ ಮಾಡ್ಕೋಬೇಕು ಈಗ. ನೋಡಿ ಪೂರ್ತಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ರೈಟ್ ಕ್ಲಿಕ್ ಮಾಡಿಕೊಂಡು ಫಿಕ್ಸ್ ಮಾಡಿಕೊಂಡೆ ನಾನು ಅದನ್ನು. ನೋಡಿ ಪೂರ್ತಿ ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಿಮಗೆ ಯಾವ ಥರ ಸೈಜ್ ಡಾರ್ಕ್ ಆಗಿ ಬೇಕು ಅಂದರೆ ಡಾರ್ಕ್ ಆಗಿ ಹೋಗ್ಬೋದು, ಯಾವ ಥರ ನಿಮ್ಗೆ ಯಾವ ಥರ ಇಷ್ಟ ಬೇಕು ಆ ಥರದೊಳಗೆ ಮಾಡ್ಕೋಬೋದು ನೋಡಿ. ನೋಡಿ ನಾನು ಇದನ್ನೀಗ ಲಾಕ್ ಮಾಡ್ಕೊಳ್ತೀನಿ ಪೂರ್ತಿ. ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್ನ ಮಾಡ್ಕೋಬೇಕು, ಆಗ ಲಾಕ್ ಆಗಿಬಿಡುತ್ತೆ. ಪೂರ್ತಿ ಎಲ್ಲೂ ಸರ್ಸಾಡೋಕ್ಕಾಗಲ್ಲ, ಆ ಕಡೆ ಹೋಗುತ್ತೆ ಅನ್ನೋ ಟೆನ್ಷನ್ ಕೂಡ ಇರಲ್ಲ. ನೋಡಿ ಲಾಕ್ ಆಯಿತು. ಈಗ ನಾನು ಸೆಂಟ್ರಲ್ಲಿ ಇದೆ ಅಲ್ವಾ, ಸೆಂಟ್ರಲ್ಲಿ ನನ್ನ ಮಗನ ಫೋಟೋ ಕೂಡಿಸ್ಬೇಕು ಅಂತ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫ್ರಮ್ ಗ್ಯಾಲರಿಗೆ ಹೋಗಿದ್ದೀನಿ ನೋಡಿ. ಈಗ ನಾನು ಯಾವ ಫೋಟೋ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಯಾವ ಥರ ಬೇಕು ಅನ್ನೋದನ್ನು ಸರ್ಚ್ ಮಾಡ್ತಾ ಇದ್ದೀನಿ. ನೋಡಿ ಸರ್ಚ್ ಮಾಡ್ತಾ ಇದ್ದೀನಿ ನಾನೀಗ ಫೋಟೋ. ನನಗೆ ಯಾವ ಫೋಟೋನೂ ಇಷ್ಟ ಆಗಲಿಲ್ಲ, ಈ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದೀಗ ಪ್ಲಸ್ಸಲ್ಲಿದೆ ಅಲ್ವಾ, ಕೆಳಗಡೆ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು ಸೈಜ್ನ. ಈಗ ನೋಡಿ ಅಲ್ಲಿ ಚೌಕೊಳಗೆ ಇರುತ್ತೆ, ನಾನು ಸರ್ಕಲ್ನ ತೊಗೊಂಡಿದ್ದೀನಿ. ಯಾಕಂದರೆ ನಮ್ಮದು ಸರ್ಕಲ್ ಶೇಪ್ ಇದೆ ಅಲ್ವಾ, ಹಾಗಾಗಿ ನಾನು ಸರ್ಕಲ್ನ ತೊಗೊಂಡಿದ್ದೀನಿ. ಈಗ ನೋಡಿ ಸೆಂಟ್ರಲ್ಲಿ ನಮ್ಮ ಫೋಟೋನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಪೂರ್ತಿ ಸೆಂಟ್ರಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಕೆಳಗಡೆ ಡ್ರ್ಯಾಗರ್ ಹೆಲ್ಪಿಂದ
ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ನೋಡಿ ಇವಾಗ ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಲ್ಲ, ಹಾಗಾಗಿ ನಾನು ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಪ್ಲಸ್ ಮೇಲೆ ಬಂದುಬಿಟ್ಟು ಪೂರ್ತಿ ಕ್ಲಿಕ್ ಮಾಡ್ಕೋಬೇಕು, ಅದನ್ನು ಎಲ್ಲೂ ಸರ್ದಾಡಿರೋ ಹಾಗೆ ನೋಡಿ. ಲಾಕ್ ಮಾಡ್ಕೊಂಡಾಯಿತು ನಾನೀಗ. ಲಾಕ್ ಮಾಡ್ಕೊಂಡಾದ್ಮೇಲೆ ಸೇವ್ ಟು ಗ್ಯಾಲರಿಗೆ ಹೋಗಬೇಕು ನೋಡಿ. ಈಗ ನೋಡಿ ಪೂರ್ತಿ ಈಗ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನಂದು ಹೇಗೆ ಸೆಟ್ ಮಾಡಬೇಕು ಅನ್ನೋದನ್ನು, ಲೋಗೋ ಹೇಗೆ ಸೆಟ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪಿ ಜಿ ಗ್ಯಾಲರಿ ಒಳಗೂ ಇರುತ್ತೆ, ಸೆಲೆಕ್ಟ್ ಮಾಡ್ಕೋಬೇಕು ನೀವು ಯಾವ ಥರ ಸೆಟ್ ಮಾಡ್ಕೋಬೇಕು ಅಂತ ನೋಡಿ. ನಾನೀಗ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸೇವ್ ಆಯಿತು ನೋಡಿ, ಅದು ಈಗ ಪೂರ್ತಿ ಸೇವ್ ಆಯಿತು. ಆಮೇಲೆ ಮತ್ತೆ ಸೇವ್ ಟು ಗ್ಯಾಲರಿಗೆ ಹೋಗ್ತಾ ಇದ್ದೀನಿ ನೋಡಿ. ಈಗ ಸೆಟ್ ಮಾಡಿಕೊಂಡೆ ನಾನು ಪೂರ್ತಿ. ಇದೆಲ್ಲ ಸೆಟ್ ಆದಮೇಲೆ ನೋಡಿ, ಈಗ ನೋಡಿ ಸೇವ್ ಟು ಗ್ಯಾಲರಿ ಆಯಿತು, ಬಂದಿದೆ ನೋಡಿ. ಪಿಕ್ ಲೋಗೋ ಬಂದಿದೆ ನೋಡಿ, ಗ್ಯಾಲರಿ ಒಳಗೆ ಸೇವ್ ಆಗಿದೆ. ಈಗ ನೋಡಿ ಸೇವ್ ಆಗಿದೆ ಅಲ್ವಾ, ಸೇವ್ ಆಗಿದೆ. ಈಗ ನಿಮ್ಮ ಲೋಗೋ ರೆಡಿ ಆಯಿತು ನೋಡಿ. ಇದೇ ಥರದ ನಿಮಗೆ ಇನ್ನೂ ಮೋರ್ ಇನ್ಫಾರ್ಮೇಷನ್ಸ್ ಏನಾದರೂ ಬೇಕು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.